ಯಾಕೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ಟರೆ ನಮಗೂ ಖುಷಿ ಆಗುತ್ತಲ್ವಾ? ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಮಾಡೋದು. ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಕಡೆ ಫ್ರೀ ಆಗಿ ಏನ್ ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ಮಾಡಿರುವಂತಹ ನಿರ್ಮಾಪಕರು ಇವತ್ತು ಮೀಡಿಯಾ ಮುಂದೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಮಾತೃ ಸಂಸ್ಥೆ ಅದು ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ಪೈರಸಿ ಅನ್ನೋ ಪಿಡುಗು ಸುಮಾರು ವರ್ಷದಿಂದ ಇದೆ. ಬಟ್ ನಿರ್ಮಾಪಕರು ಬರ್ತಾ ಇದ್ದಾರೆ. ಯಾಕೆ ಚೇಂಬರ್ ಇಂದ ಆಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ ಮುಂದೆ ಬಂದ್ಬಿಟ್ಟು ಇಲ್ಲ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಯಾಕೆ ಯಾವ ರೀತಿ ಅಂತ ಸ್ಟೆಪ್ಸ್ಗಳನ್ನ ತಗೋತಿಲ್ಲ? ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆನ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ? ಇದು ಇವಾಗ ಜಗ್ಗೇಸರ್ ಆಗಿರ್ಬೋದು ಅಥವಾ ಕೋಣ ಚಿತ್ರತಂಡ ಬಂದಿರ್ಬೋದು. ಸೊ ಈ ತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ, ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ? ಓಕೆ, ಈಗ ತಾವೇನು ಹೇಳ್ತಾ ಇದ್ದೀರಿ, ಇವ್ರುಗಳು ತಗೊಂಡ್ರೆ ಇನಿಷಿಯೇಟಿವ್ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕರ ಸಂಘ ಯಾಕೆ ತಗೊಂಡಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವವಾದಂಥ ದಾಖಲೆಗಳನ್ನು ನಾನು ನಿಮಗೆ ಕೊಡ್ತೀನಿ. 2 ತಿಂಗಳ ಕೆಳಗಡೆ ನಾನು ಅಣ್ಣನ ಹತ್ರ ಹೋಗಿ ಈ ಆ ಥರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಲೈವಲ್ಲಿ ಅವರಿಗೆ ತೋರಿಸಿ ನನ್ನ ಸ್ನೇಹಿತರು ಒಬ್ಬರೆಲ್ಲವನ್ನು ಇವರಿಗೆ ಬಿಡಿಸಿ ಹೇಳಿದ್ರು. ಹೇಳಾದಮೇಲೆ ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದಮೇಲೆ ಅಣ್ಣ ಅಲ್ಲಿ ಧ್ವನಿ ಎತ್ತು. ಈ ನೋವು ಸುಮ್ಮನೆ ಇಲ್ಲ, ನಾವು ಅದಕ್ಕೆ ನಾನು ಪೂರ್ವಕವಾದಂಥ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ. ಅಷ್ಟೂ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು, ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು, ಇನ್ನೊಬ್ಬರು MP ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು. ಸೊ ಈ ಥರದ ಇನಿಷಿಯೇಟಿವ್ ತಗೊಳ್ತಕ್ಕಂಥದ್ದು ಜಗ್ಗೇಶ್ ಅಣ್ಣನೊಬ್ಬರಿಗೆ ಯಾಕೆ ಬಂತು? ಇನ್ನು ಮಿಕ್ಕಿದವ್ರು ಎಲ್ರಿಗೂ ಎಲ್ಲರಿಗೂ ಬಂದ್ರೆ ಏನಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಂಗೆ ಪ್ರತಿ ತಂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬಂದ್ರೆ ಯಾರಾದ್ರೂ ಮುಂದೆ ಬಂದು ಈ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಾಡ್ಬೇಕು, ಯಾಕಂದ್ರೆ ಇವತ್ತು ಅವರು ರಾಜ್ಯಸಭಾ ಮೆಂಬರ್ ಇಟ್ಕೊಂಡು ನಾನು ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇವತ್ತು ಚಿಂತೆ ಮಾಡ್ತಾರಲ್ಲ, ಅದು ಖುಷಿ ಪಡಬೇಕು. ಇವತ್ತು ಇಟ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇರ್ತಾರೆ ನಾವು ಯಾಕಂದ್ರೆ ಪ್ರತಿಯೊಬ್ಬರು ಯಾಕಂದ್ರೆ ಮೊನ್ನೆ ತಾನೇ 45 ಚಿತ್ರ ನಿರ್ಮಾಪಕ ಹೊಟ್ಟೆ ಅವರು ಕಣ್ಣಲ್ಲಿ ಮಾಡ್ತೀನಿ. ಏನಿವತ್ತು ಅವನ ಅಕೌಂಟಲ್ಲಿ ದುಡ್ಡನ್ನ ಫ್ರೀಸ್ ಮಾಡಿ ಅಂತ ಹೇಳಿದ್ದೀನಲ್ಲ, ಅವ್ರದ್ದು $900 ಏನಿದೆ ಅಂತ ಹೇಳಿದಿರಲ್ಲ, ಅದಷ್ಟು ಪೂರ್ಣ ದುಡ್ಡಲ್ಲ. 45 ದರ್ಶನ್ ಮಾರ್ಕ್ ಇವ್ರದ್ದೇನೆ, ಅದನ್ನು ಫ್ರೀಸ್ ಮಾಡಕ್ಕೆ ಹೇಳಿ ಸರ್. ಈ ಮುಖಾಂತರ ಸರ್ ನೀವೇನೋ ನರೇಂದ್ರ ಮೋದಿ ಸರ್ನ ಭೇಟಿ ಮಾಡೋದು ಇದ್ದೀವಿ, ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ನಾವು ಇಲ್ಲೆಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಹೇಳಕ್ ಹೋಗಲ್ಲ. ಒಂದು ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲರೂ ಜೊತೆಗೆ ಸೇರಿಸ್ತೀವಿ. ಒಂದೇ ಒಂದು ಮಾತು, ನಿಮ್ಮ ಹಿರಿಯರಾಗಿ ಒಂದು ಕರೆ ಕೊಟ್ಬಿಡಿ. ಜವಾಬ್ದಾರಿ ಇವರೆಲ್ಲ ಮಾಡ್ತಾರೆ. ಜವಾಬ್ದಾರಿ ಇದೆ. ಬಟ್ ನಿಮ್ಮ ಕಲಾವಿದರು ಯಾರು ಬರಲ್ಲ ಸರ್, ಯಾಕಂದ್ರೆ ಬರ್ತಾರೆ ಸರ್. ಈ ತರ ವಿಚಾರ ಅಂತ ಕೇಳಿ ಎಲ್ಲರಿಗೂ ಪೆಟ್ಟ. ಯಾಕಂದ್ರೆ 45 ಚಿತ್ರ ನಿರ್ಮಾಪಕರು ಅವರು ನಿಜ ಕಣ್ಣೀರು ಆಗ್ತದೆ, ಕಣ್ಣೀರು ಆಗ್ತದೆ, ಮತ್ತೆ ಹೋಗ್ಬೇಕು ನಮಗೆ. ಒಬ್ಬ ನಿರ್ಮಾಪಕ ಈ ಮತ್ತೆ ಕಣ್ಣೀರು ಮಾಧ್ಯಮ ಸರ್. ಮತ್ತೆ ಇವತ್ತು ಪ್ರತಿಯೊಬ್ಬ ನಿರ್ಮಾಪಕರು ನಟರು ಕೂಡ ಇದು ಕೈ ಜೋಡಿಸ್ಬೇಕು. ಈ ಒಂದು ಏನು ಜಾಲ ಹಿಡಿದಿದ್ದಾರೆ. ನಮಗೆ ಹೇಳಿದ್ರಿ ಕೋಣ ಚಿತ್ರತಂಡ ಬಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕೋಸ್ಕರ ನಾವು ಮುಂದುವರಿತಾ ಇದ್ದೀವಿ ಅಂತೇಳಿ. ಬಟ್ ನಾನು ಕೇಳೋವಂಥದ್ದು, ಮಾತೃ ಸಂಸ್ಥೆ ಆಗಿರ್ಬೋದು, ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಒಬ್ಬರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡಬೇಕಾ? ಇಲ್ಲ ನಮ್ಮ ಕನ್ನಡ ಚಿತ್ರಕ್ಕೆ ಇದು ಬಿಡುಗು, ನಾವು ಇದು ಸರಿ ಮಾಡಬೇಕು ಅಂತೇಳಿ ನೀವು ಯಾಕೆ ಇಷ್ಟು ವರ್ಷದ ಇನಿಷಿಯೇಟ್ ನೋಡಿಲ್ಲ? ಯಾಕೆಂದ್ರೆ ಪೈರಸಿ ಅನ್ನೋದು ಇವತ್ತಿಂದಲ್ಲ. ನನಗೆ ಗೊತ್ತಿರೋಂಗೆ, ನನಗೆ ತಿಳಿದಿರೋ ಮಟ್ಟಿಗೆ 10 ವರ್ಷ ಆಯಿತು ಪೈರಸಿ ಅನ್ನೋದು ಬಂದು. ಇಲ್ಲಿ ಹೊರ ಕಳ್ಳರಿಗಿಂತ ಒಳ ಕಳ್ಳರೇ ಜಾಸ್ತಿ ಇರೋದು ಇಲ್ಲಿ. ಅವ ಹಿಂದೆ ನಾವು ಕೂಡ ದೊಡ್ಡ ಜಾಲ ಹಿಡಿದಿತ್ತು, ಅದು ಏನೋ ಅದು ಹಂಗೆ ಇದಾಯಿತು. ಬಟ್ ಇವತ್ತು ಏನು ಗೊತ್ತಾ, ಇವತ್ತು ನಿಜವಾಗ್ಲೂ ಕೋಣ ಚಿತ್ರ ಬಂದು ಹೋಯಿತು. ಇವತ್ತು ಆ ತಂಡ ಇವತ್ತು ಏನು ಆರೋಪಿಗಳನ್ನ ಇರ್ತಿದ್ದಾರೆ. ಇದರಲ್ಲಿ ಇವತ್ತು KC ಪ್ರಸಾದ್ ಕೂಡ ಇರ್ತದೆ, ಸುವೀರ ಅಕ್ಷರ್ ಅಂತ ಈ ಒಂದು ವಿಚಾರವಾಗಿ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೇಳ್ತೀನಿ ಸರ್. ನಮ್ದೊಂದು ಸಲಹೆ ಏನಂದರೆ, ಬರೀ ಸಿನಿಮಾ ರಿಲೀಸ್ ಆಗಿದ್ದಾವೆ, ಈಗ ಅವು ಮಾತ್ರ ಸಿಕ್ಕಿದ್ದಾವೆ. ಮುಂದೆ ಸಿನಿಮಾ ರಿಲೀಸ್ ಆಗೋದು ತುಂಬ ಇದ್ದಾವೆ. ಆ ಪ್ರೊಡ್ಯೂಸರ್ ಇನ್ಸ್ಟಿಟ್ಯೂಟ್ ತಗೋಬೇಕು. ಇವಾಗ ಅವ್ರು ಪಾಪ ಇವಾಗ ಕಳ್ಕೊಂಡು ಇವಾಗ 45, ಆಮೇಲೆ ಮಾರ್ಕ್, ಆಮೇಲೆ ಡೆವಿಲ್, ಈ ಸುತ್ತ ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು, ತಂಡ ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು. ಯಾಕಂತ ಈ ಜಾಲ ಬೇರೆ ಸಮೇತ ಕಿತ್ತು ಬಿಸಾಕ್ಬೇಕು ಸರ್. ಮುಂದೆ ಬರೋರು ಯಾರು ಬರ್ತಾರೆ ಅನ್ನೋದು ನಮಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಾಗ ನಾವು ಏನು ಹೇಳ್ಬೋದು ಅಂತಂದ್ರೆ, ಎಲ್ಲೋ ನಾವು ಕುತ್ಕೊಂಡ್ಬಿಟ್ಟು ಪೈರಸಿಗೆ ನಾವು ಇದನ್ನೇನೋ ಒಂದು ಮಾಡ್ತೀವಿ ಅಂತ ಯಾರ್ಯಾರು ಮಾತಾಡಿದಾರಲ್ಲ ಅವರೆಲ್ಲ ಕಂಪ್ಲೇಂಟ್ ಕೊಡಬೇಕು. ಇವಾಗ ನಮ್ಗೆ ಲೀಗಲ್ ಆಗಿ ಹೋಗ್ಬೇಕು, ಕರೆಕ್ಟ್. ನಾವ್ ಯಾರೋ ಒಬ್ರು ಎಲ್ಲೋ ನಿಂತ್ಕೊಂಡು ಮಾಡಕ್ಕಾಗಲ್ಲ. ಎಲ್ಲರೂ ಸೇರಕ್ಕಾಗಲ್ಲ.
ಮುಂದೆ ಬಂದಿಲ್ಲ, ಓನರೇ ಕಂಪ್ಲೇಂಟ್ ಕೊಟ್ಟಿದ್ದು, ಲೀಗಲ್ ಪ್ರೋಸೆಸ್ ಈಗ ನಡೆಯೋದಲ್ಲ. ಈಗ ನನ್ನ ಸಿನಿಮಾ ನನ್ನ ಪೈರಸಿ ಮಾಡಿದ್ದಾರೆ, ನಂದು ಅವ್ರ ಚಿಂತೆ ಕಟ್ಟಿದ್ದಾರೆ ಇತ್ತು. ಅನ್ನೋದಾಗ ನಾ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಅದು ಲೀಗಲ್ ಆಕ್ಷನ್ ಪ್ರೊಸೀಡಿಂಗ್. ಎಲ್ಲರೂ ಮಾತಾಡೋದು ಈಗ ಪಾಪ ನಮ್ಮ ಚೇಂಬರ್ ಕೊಡ್ಬೋದು, ಬಟ್ ಲೀಗಲಿ ಸ್ಟ್ಯಾಂಡ್ ಆಗಬೇಕು. ಎಲ್ಲರೂ ಮುಂದೆ ಬರಬೇಕು ಸರ್. ಲೀಗಲಿ ಸ್ಟ್ಯಾಂಡ್ ಆಗಬೇಕು. ಸಿನಿಮಾದೊಳದಿಂದನೇ ಬರಬೇಕು. ಯಾರು ಇಂಥ ಪರ್ಟಿಕ್ಯುಲರ್ ಸಿನಿಮಾ, ನನ್ನ ಸಿನಿಮಾ ಈ ಥರ ಲಾಸ್ ಆಗಿದೆ, ನನ್ನ ಸಿನಿಮಾ ಈ ಥರ ಪೈರಸಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನೀವು CVFCಗೆ ಹೋದ್ರೂ ಏನದು ಈ ಆ್ಯಕ್ಟ್ ಪ್ರಕಾರ ಶಿಕ್ಷೆ ಕೊಡಿಸೋದಿದೆ. ಅಲ್ಲೂ ಅಷ್ಟೇ, ಯಾರು ನೊಂದಂಥ ಪ್ರೊಡ್ಯೂಸರು ಅವರೇ ಅವ್ರ ಕಡೆಯಿಂದ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಗ ಲೀಗಲ್ ಪ್ರೊಸೀಡಿಂಗ್ ಆಗೋದು. ಸೊ ಚಿತ್ರ ಚೇಂಬರಿಂದ ಆಗಿರ್ಬೋದು, ಇಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಅವ್ರೇನು ಮಾಡ್ಬೋದು ಅಂತಂದರೆ, ಇದನ್ನು ಸರ್ಕಾರದ ಲೆವೆಲಲ್ಲಿ ಈಗೇನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹಿಡಿತಾ ಇದ್ದೀವಿ, ಇದೊಂದೇ ಕೇಸ್ ಅಲ್ಲ, ಇದು ಬರೀ ಒಂದು ಬ್ರಾಂಚ್ ಅಷ್ಟೇ, ಇವನೊಬ್ಬ ಸಿಕ್ಕಿರೋದು. ಇದು ಬಿಟ್ಟು ಇನ್ನೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಾನು ಎಲ್ಲರಿಗೂ ಅದು ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತಂದರೆ ಯಾವ್ಯಾವ ಆ್ಯಪಲ್ಲಿ ಇದ್ದಾರೆ, ನಿಮ್ಮ ಪ್ರತಿಯೊಬ್ಬರಿಗೂ ಟೋನಾ ಸಿನಿಮಾ ಒಂದೇ ಅಂತಲ್ಲ, ಎಲ್ಲ ಸಿನಿಮಾಗಳು ಸೇರಿಸ್ಕೊಳ್ಳಿ. ಬಟ್ ಟೋನಾ ಸಿನಿಮಾ ಯಾವ್ಯಾವ ಆ್ಯಪಲ್ಲಿ ಬಿಟ್ಟಿದ್ದೀರಾ, ಎಲ್ಲ ಆ್ಯಪಲ್ಲಿ ಯಾವ್ಯಾವ ಅಕೌಂಟ್ ಇದೆ ಎಲ್ಲರೂ ಬಂದೇ ಬರ್ತೀವಿ, ಎಲ್ಲರೂ ಮೀಟ್ ಮಾಡೇ ಮಾಡ್ತೀವಿ. ಎಲ್ಲರೂ ಒಂದೊಂದು ದಿವಸ ಸ್ಟೇಷನಲ್ಲಿ ಒಂದು ಲಾಂಚ್ ಆಗಿ ಆಗ್ತೀವಿ ಸರ್. ಅದೊಂದನ್ನು ಮಾತ್ರ ನಾವು ಅಶ್ಯೂರ್ ಮಾಡ್ಬೋದು ನಾವು. ಸರ್ ಜಗ್ಗೇಶ್ ಸರ್ ಮಾಡಿದ ಲೈವ್ ಸರ್ ಲಕ್ಷಾಂತರ ವೀಕ್ಷಣೆ ಕಂಡಿದೆ. ಒಬ್ಬರು ಸ್ಟಾರ್ ನಟರು ಕೂಡ ಇದುವರೆಗೂ ಕೂಡ ಒಂದು ಸ್ಟೋರಿ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ಪೊಲೀಸ್ ಠಾಣೆ ಮಟ್ಲೇರಿಲ್ಲ. ಅವ್ರ ಸಿನಿಮಾಗೆ ಏನು ಆಗಿಲ್ಲ ಅಂತನಾ, ಏನೋ ಆಗ್ಲಿ ಬಿಡಿ, ನಮ್ಗೆ ಏನ್ ಗೊತ್ತಾ, ಯಾಕೆ ಅಂತ ಸಿನಿಮಾಗಳಿಗೆ ಮ್ಯಾಟರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಎಷ್ಟೋ ಜನ ಆರ್ಟಿಸ್ಟ್ಗಳು ಅವರೇ ಕೆಲಸ ಮಾಡಿರೋ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ. ನೀವು ಇದು ಯಾವುದೋ ಸಂಬಂಧ ಇರೋ ಒಂದು ವಿಷಯಕ್ಕೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅವ್ರದ್ದು ಹಂಗಾರೆ ಆಗಲಿ ಅಂತ ಅಂದ್ರೆ ಸರ್ ಏನ್ ಗೊತ್ತಾ, ಇವಾಗ ಆಂಟಿ ಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳಿದ್ನಲ್ವಾ, ಇದನ್ನ ಎಲ್ಲ ಡಿಲೀಟ್ ಮಾಡಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು, ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ, ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ, ನೋಡಪ್ಪ ನನ್ನ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಸಿಯಲ್ಲಿ ಕೆಲಸ ಮಾಡಿದ್ದೀನಿ, ದುಡ್ಡು ಹಾಕಿ ರಕ್ತ ಸುರಿಸಿ ಬೆವ್ರು ಸುರಿಸಿ ಕೆಲಸ ಮಾಡಿದ್ದೀನಿ, ಇದನ್ನ ತೆಗಿಯಪ್ಪ ಡಿಲೀಟ್ ಮಾಡೋ ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತೆಗಿಸ್ಬೇಕು. ಕೆಪಾಸಿಟಿ ಇರೋರು ಏನು ಮಾಡ್ತಾರೆ, ಇಲ್ದಿರೋರು ಏನು ಮಾಡ್ತಾರೆ, ಒದ್ದಾಡ್ತಾರೆ. ಸರ್ ಇದೊಂಥರ ಹೆಂಗೆ ಗೊತ್ತಾ, ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ದಾಗ ತಾನೇ ಸರ್ಕಾರ ಒಂದು ಡಿಸಿಷನ್ ತಗೊಳುತ್ತೆ. ನೀವು ಯಾರು ಸ್ಟ್ರೈಕೇ ಮಾಡಲಿಲ್ಲ ಅಂತಂದ್ರೆ ನಾವು ಕೊಟ್ಟಿದ್ದೇ ರೇಟು ಅಂತ ಸುಮ್ಮನೆ ಆಗ್ತಾರೆ. ಸ್ಟ್ರೈಕ್ ಮಾಡಕ್ಕೆ ಒಬ್ಬರೇ ಮಾಡ್ತಿದ್ದಾರೆ. ಜವಾಬ್ದಾರಿ ಏನಂದ್ರೆ ವಾಣಿಜ್ಯ ಮಂಡಳಿ ಅದು ಮುಂದೆ ನಿಂತ್ಕೊಂಡು ಮೇಲೆ ಬರ್ಬೇಕು ಅಂತ ಜವಾಬ್ದಾರಿ ಕೊಟ್ಟು ನಾವು ಕೊಡ್ಕೊಳಕ್ಕಾಗಲ್ಲ. ಇವಾಗ ನಾವು ಹೆಂಗೆ ಇನಿಷಿಯೇಟಿವ್ ತಗೊಂಡಿದ್ದೀವಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮು ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ನಾನು ಒಂದು 1000 ಜನಕ್ಕೆ ಕಳಿಸಿರ್ತೀನಿ ವಿಷಯನ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ಮನಾಗಿದ್ದಾರೆ. ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ, ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗೆ ಗೊತ್ತಿರೋರೇ ಮಾಡಿರ್ತಾರೆ, ರಿಯಾಕ್ಷನ್ 0 ಇರುತ್ತೆ, ಸಂಬಂಧ ಇರಲ್ಲ ಅಂತ ಇರುತ್ತೆ. ಇಲ್ಲಿ ಎಲ್ಲ ಸಿನಿಮಾದವರು ಇನಿಷಿಯೇಟಿವ್ ತಗೊಳ್ಳಿ ಮಾಡಿ. ಇನಿಷಿಯೇಟ್ ತೊಗೊಂಡು ರವಿ ಆಗಲಿ ತನಿಷಾ ಆಗಲಿ ಇನಿಷಿಯೇಟ್ ತೊಗೊಂಡಿದ್ರೆ, ಆಮೇಲೆ ಜಗ್ಗೇಶ್ ಅವ್ರು ಮುಂದೆ ಬಂದು ಇನಿಷಿಯೇಟ್ ತೊಗೊಂಡು ಈ ಒಂದು ವಿಚಾರಕ್ಕೆ ಎಲ್ಲರೂ ಶಕ್ತಿ ತುಂಬಬೇಕು ಅಂತ ಹೇಳಿ. ಸರ್ ಇನ್ನೊಂದು ಏನು ಗೊತ್ತಾ, ಪ್ರೊಡ್ಯೂಸರ್ಸು ಏನೇ ಕಷ್ಟಪಟ್ಟು, ನಾನು ಆಕ್ಟ್ರೆಸ್ ಆಗಿ, ನಾನು ಪ್ರೊಡ್ಯೂಸರ್ ಆಗಿ, ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗಲೇ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಬೇರೆಯವ್ರಿಗೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದರೆ ಆ ನೋವು ಏನು ಅಂತ ಗೊತ್ತಾಗಲ್ಲ. ಇನ್ನೊಂದು, ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನು. ಅದೇ OTTಗೆ ಅಂತ ಬಂದಾಗ, ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ಗೆ ಹೋಗುತ್ತೆ. ಮಾಡೋದು ಯಾಕೆ? ನಮಗೂ ಏನೋ ಒಂದು, ದಿಸ್ ಇಸ್ ಅಗೇನ್ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷ್ನಲ್ ಬಿಸ್ನೆಸ್. ಸೊ ನಮಗೂ ಏನೋ ಒಂದು ಬರಲಿ ಅಂತಲೇ ನಾವು ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟ್ರಲ್ಲಿ. ಅದಾದಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ. ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ, ಎಷ್ಟೋ ಸಿನಿಮಾಗಳಿಗೆ OTTಗೂ ಅವಕಾಶ ಇಲ್ಲ. ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದ್ದೀವಿ. ನಾನು ಅದನ್ನು ಸದ್ಯದಲ್ಲೇ ನಿಮ್ಮೆಲ್ರಿಗೂ ಹೇಳ್ತೀನಿ, ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ಥರದಲ್ಲಿ ಕೆಲವು OTT ಆ್ಯಪ್ಗಳು ನೋಡ್ತಾ ಇದೆ ಅಂತಂದರೆ, ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ಗೆ ಟು ಬಿ ವೆರಿ ಫ್ರ್ಯಾಂಕ್ ಆಪ್ಷನ್ನೇ ಇಲ್ದಂಗೆ ಮಾಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಕನ್ನಡ ಸಿನಿಮಾ ಎಲ್ಲಿ ನೋಡಬೇಕು, ಈ ಥರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ. ಅದನ್ನು ನೋಡಬೇಡಿ. ನಾವು ನಿಮಗೆ ಫ್ರೀಯಾಗಿ ನೋಡೋ ಥರನೇ ಇರ್ಬೋದು, ಒಂದು OTT ಆ್ಯಪ್ನ ತೊಗೊಂಡು ಬರ್ಬೋದು, ನಿಮ್ಗೆ ಅದು ಯೂಸು ಆಗ್ಬೋದು, ನಿಮ್ಗೆ ಇಷ್ಟನೂ ಆಗ್ಬೋದು, ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋ ಅಂಥದ್ದು ಆಗುತ್ತೆ. ಪೈರೇಟೆಡ್ ಯಾಕೆ ನೋಡ್ತೀರಾ? ಕೆಟ್ಟದಾಗ ಸಿನಿಮಾನ ಯಾಕೆ ನೋಡ್ತೀರಾ? ಎಂಜಾಯ್ ಮಾಡಿ, ಆರಾಮಾಗಿ ನೋಡಿ. OTTನಲ್ಲಿ ಎಷ್ಟು ಮಹಾ ಪೇ ಮಾಡಿರ್ತೀರಾ ನೀವು? ಒಂದು ಸಬ್ಸ್ಕ್ರಿಪ್ಷನ್ ನೀವು ತೊಗೊಂಡು 1000 ಸಿನಿಮಾ ನೋಡಿರ್ತೀರಾ? ಆ ಥರದ್ದೆಲ್ಲ ತಡೆಯೋಕ್ಕಾಗಲ್ಲ. ಅವ್ರಿಗೆ ಫ್ರೀ ಸಿಕ್ತು ಅಂದ್ರೆ ಎಲ್ಲರೂ ನೋಡ್ತಾರೆ. ಅದನ್ನ ನೋಡೋದನ್ನ ಕಡಿಮೆ ಮಾಡಬೇಕು. ಥಿಯೇಟರ್ ಸಮಸ್ಯೆ ಏನು ಅಂತಂದರೆ, ಒಬ್ಬ ಏನು ಈ ದುಡ್ಡು ಸಾಕ್ಬಿಡೋದು 5 ಲಕ್ಷ ಜನ, 5 ಲಕ್ಷ ಜನ ಯಾರು ಮೊಬೈಲಲ್ಲಿ ನೋಡಿದ್ದಾರೆ, ಆ ಮೊಬೈಲಲ್ಲಿ ನೋಡಿದ್ರೆ ಥಿಯೇಟ್ರ್ ನೋಡೋದು 5 ಕೋಟಿ ರೂಪಾಯಿ. ಯಾರಿಗೆ? ಒಬ್ಬ ನಿರ್ಮಾಪಕ 100 ರೂಪಾಯಿ ಥಿಯೇಟ್ರ್ ಆವ್ರೇಜ್ ಅಂತ. ಈ ಥರ ಇರೋ ಗ್ರೂಪ್ಗಳು ಅದು ಡಿಲೀಟ್ ಆಗಿ, ಅಂದರೆ ಏನು ಒಂದು ಬ್ರಾಂಚ್ ಅಂತ, ಒಂದು ಬ್ರಾಂಚ್ 50 ಜನ ಏನಿದೆ ಗ್ರೂಪ್ಗಳೇನಿದೆ, ಈ ಗ್ರೂಪ್ಗಳು ಡಿಲೀಟ್ ಆಯಿತು ಅಂತಂದರೆ ಅವರಿಂದ ಬರೀ 10 ಲಕ್ಷ ವ್ಯೂವರ್, ಅಂದರೆ 20 ಲಕ್ಷ ಜನ ಮೊಬೈಲಲ್ಲಿ ನೋಡ್ತಿರ್ಬೋದು. 10 ಲಕ್ಷಕ್ಕೆ ಸಿದ್ದಂಗೆ ಆಯಿತು ಅಂತಂದ್ರೂ ಒಬ್ಬ ಪ್ರೊಡ್ಯೂಸರ್ಗೆ 10 ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ. ಇದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಇದ್ರ ಜೊತೆಗೆ
ಎಲ್ಲರೂ ಈಗ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಇದು ಒಂದಲ್ಲ, ಇದನ್ನ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಇನ್ನೂ ಎಷ್ಟೇ ದಿವಸ ಆಗಲಿ ಇದು ನಮ್ಮ ಕೋಣ ಸಿನಿಮಾ ಕೋಣಗೋಸ್ಕರ ಕೆಲಸ ಮಾಡ್ತಿಲ್ಲ. ಇಡೀ ಸಿನಿಮಾ ಇಂಡಸ್ಟ್ರಿಗೆ ಏನು ಬೇಕು ಇದನ್ನ ಅಟ್ ದಿ ಎಂಡ್ ಅವ್ರು ಟ್ರ್ಯಾಕ್ ಡೌನ್ ಮಾಡೋದು. ಇದು ಒಬ್ಬರದಂತೂ ಅಲ್ಲ, ಎಲ್ಲರೂ ಒಳಿತಿಗಾಗಿ ಮಾಡ್ತಾ ಇರುವಂತ ಒಂದು ಇನಿಷಿಯೇಟಿವ್ ಇವಾಗ ನಾವು ತಗೊಂಡಿದ್ದೀವಿ. ಮೇ ಬಿ ಇದನ್ನ ನೋಡಿ ಇನ್ನೊಂದು 10 ಜನ ತಗೊಳ್ಬಹುದು. ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್. ಥ್ಯಾಂಕ್ ಯು. ದಯವಿಟ್ಟು ಯಾರು ಪೈರಸಿ ಸಿನಿಮಾಗಳನ್ನ ಮಾಡಬೇಡಿ.